ಲಿಬೆ ಕುಕೀಸ್ ರವರ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಗ್ಯಾರಂಟಿ ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ಆರ್ಟಿಒ ಎಡವಟ್ಟಿನ ಬಗ್ಗೆ ವರದಿ ಮಾಡಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಆರ್ಟಿಒ ಎಡವಟ್ಟಿನ ಬಗ್ಗೆ ಗ್ಯಾರಂಟಿ ನ್ಯೂಸ್ ವರದಿಯನ್ನ ಮಾಡಿತ್ತು. ಸಾರಿಗೆ ಇಲಾಖೆಯಲ್ಲಿ ನಕಲಿ ಡಿಪ್ಲೊಮಾ ಸರ್ಟಿಫಿಕೇಟ್ ದಂಧೆ. ಸಾರಿಗೆ ಇಲಾಖೆಯಲ್ಲಿ ಹಣ ಕೊಟ್ಟರೆ ಸಿಗುತ್ತೆ ನಕಲಿ ಸರ್ಟಿಫಿಕೇಟ್. ದಾಖಲೆ ಸಮೇತ ವರದಿ ಪ್ರಸಾರ ಮಾಡಿದ್ದ ಗ್ಯಾರಂಟಿ ನ್ಯೂಸ್. ವರದಿ ಪ್ರಸಾರ ಆಗ್ತಾ ಇದ್ದಂತೆ ಖಾಸಗಿ ಪಾಲಿಟೆಕ್ನಿಕ್ ಕಾಲೇಜು ಎಚ್ಚೆತ್ತುಕೊಂಡಿದೆ. ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಸಾರಿಗೆ ಇಲಾಖೆಯಲ್ಲಿ ನಕಲಿ ಡಿಪ್ಲೊಮಾ ಸರ್ಟಿಫಿಕೇಟ್ ದಂಧೆ ನಡೀತಾ ಇದೆ. ಸಾರಿಗೆ ಇಲಾಖೆಯಲ್ಲಿ ಹಣ ಕೊಟ್ಟರೆ ನಕಲಿ ಸರ್ಟಿಫಿಕೇಟ್ ಸಿಗುತ್ತೆ. ಈ ವಿಚಾರವನ್ನ ದಾಖಲೆ ಸಮೇತ ವರದಿ ಪ್ರಸಾರ ಮಾಡಿತ್ತು ಗ್ಯಾರಂಟಿ ನ್ಯೂಸ್. ದಾಖಲೆ ಸಮೇತ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಖಾಸಗಿ ಪಾಲಿಟೆಕ್ನಿಕ್ ಕಾಲೇಜು ಎಚ್ಚೆತ್ತುಕೊಂಡಿದೆ. ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ನಕಲಿ ಸರ್ಟಿಫಿಕೇಟ್ ಕೊಟ್ಟಿದ್ದ ಸಿಬ್ಬಂದಿಗೆ ಕಾದಿದೆಯಾ? ಹಾಗಾದ್ರೆ ಶಾಕ್. 22 ಮಂದಿ ಆರ್ಟಿಒ ಸಿಬ್ಬಂದಿಗೆ ಕಾಲೇಜಿನಿಂದ ನೋಟಿಸ್ ಹೋಗಿದೆ. ನಿಮ್ಮ ಮಾರ್ಕ್ಸ್ ಕಾರ್ಡ್ ನೀಡುವಂತೆ ನೋಟಿಸ್ನಲ್ಲಿ ಉಲ್ಲೇಖ ಆಗಿರೋದು. ಇಲಾಖೆಯಿಂದ ಎನ್ಒಸಿ ಸರ್ಟಿಫಿಕೇಟ್ ನೀಡುವಂತೆಯೂ ಕೂಡ ಸೂಚನೆಯನ್ನ ನೀಡಲಾಗಿದೆ. ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನೀಡುವಂತೆ ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ. ಮೂಲ ದಾಖಲೆ ನೀಡದಿದ್ರೆ ದಾಖಲೆ ಅಮಾನ್ಯ ಮಾಡೋದು ಬಹುತೇಕ ಕನ್ಫರ್ಮ್. ಸಾರಿಗೆ ಆಯುಕ್ತರ ಕಚೇರಿಯಲ್ಲಿ ಕೆಲಸ ಮಾಡ್ತಿರೋ ಸಿಬ್ಬಂದಿಗೂ ಕೂಡ ನೋಟಿಸ್ ನೀಡಲಾಗಿದೆ. ಆಯುಕ್ತರ ಕಚೇರಿಯ ಅಧೀಕ್ಷಕ FDAಗೆ ನೋಟಿಸ್ ಕೊಟ್ಟ ಕಾಲೇಜ್. ಆರ್ಟಿಒ ಸಿಬ್ಬಂದಿಗೆ ಕೊಟ್ಟಂತ ನೋಟಿಸ್ ಪ್ರತಿ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ. ಅದನ್ನು ಸ್ಕ್ರೀನ್ ಮೇಲೆ ಗಮನಿಸಬಹುದು. ಇದು ಆರ್ಟಿಒ ಸಿಬ್ಬಂದಿಗೆ ಕೊಟ್ಟಂತ ನೋಟಿಸ್. ಅದನ್ನು ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಇದು ನಿಜಕ್ಕೂ ಕೂಡ ಬಿಗ್ ಇಂಪ್ಯಾಕ್ಟ್. ಯಾಕಂತ ಹೇಳಿದ್ರೆ ಇಂಥ ಒಂದು ದಂಧೆ ಬಗ್ಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಅದು ದೊಡ್ಡ ಮಟ್ಟದಲ್ಲಿ ನಡೀತಾನೆ ಇತ್ತು. ಗ್ಯಾರಂಟಿ ನ್ಯೂಸ್ ಯಾವಾಗ ಇದರ ಬಗ್ಗೆ ಧ್ವನಿಯನ್ನ ಎತ್ತು, ಈಗ ಕಾಲೇಜ್ ಕೂಡ ಎಚ್ಚೆತ್ತುಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಉಲ್ಲಾಸ್, ನಿಮ್ಮ ಧ್ವನಿ ನಮಗೆ ಸ್ಪಷ್ಟವಾಗಿ ತಲುಪ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕಿಸುವಂಥ ಕೆಲಸ ಮಾಡ್ತೀವಿ. ಎಸ್, ಗಮನಿಸ್ತಾ ಇದ್ದೀವಿ ವೀಕ್ಷಕರೇ. ಈ ಒಂದು ಕಾಲೇಜ್ನಲ್ಲಿ ಡಿಪ್ಲೊಮಾ ಸರ್ಟಿಫಿಕೇಟ್ ಹೆಂಗೆ ಸಿಗ್ತಾ ಇತ್ತು ಅಂತ ಅಂದರೆ, ಅಲ್ಲಿ ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆಲ್ಲ ಸರ್ಟಿಫಿಕೇಟ್ ಸಿಗ್ತಾ ಇತ್ತು. ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆಲ್ಲ ಸಿಗ್ತಾ ಇತ್ತು. ಈಗಾಗಲೇ ಗ್ಯಾರಂಟಿ ನ್ಯೂಸ್ ಯಾವಾಗ ಇದರ ಬಗ್ಗೆ ಸುದ್ದಿಯನ್ನು ಬಿತ್ತರಿಸ್ತೋ ಆಗ ಕಾಲೇಜ್ ಕೂಡ ಎಚ್ಚೆತ್ತುಕೊಂಡಿದೆ. ಈಗ ಕಾಲೇಜ್ಗೆ ಹೋಗದೇ ಇದ್ರೂ ಕೂಡ ಹಾಜರಾತಿ ಸಿಗ್ತಾ ಇತ್ತು, ಸರ್ಟಿಫಿಕೇಟ್ ಸಿಗ್ತಾ ಇತ್ತು. ಬಡ್ತಿಗಾಗಿ ನಕಲಿ ಪ್ರಮಾಣ ಪತ್ರ ನೀಡಲಾಗ್ತಾ ಇದೆ ಅಂತ ಹೇಳಿ ದೂರು ದಾಖಲಾಗಿತ್ತು. ಸಾರಿಗೆ ಸಚಿವರನ್ನೇ ನೇರವಾಗಿ ಗ್ಯಾರಂಟಿ ನ್ಯೂಸ್ ಪ್ರಶ್ನೆ ಮಾಡಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಟಾರ್ ವಾಹನ ಅಧೀಕ್ಷಕರ ಹುದ್ದೆಗೆ ವಾಮ ಮಾರ್ಗವನ್ನು ಅನುಸರಿಸಲಾಗಿತ್ತು. ಗ್ರೂಪ್ ಸಿ, FDA, SDA ಅಧೀಕ್ಷಕರಿಂದ ಹಿಂಬಾಗಿಲ ಮಾರ್ಗ, ವಾಮ ಮಾರ್ಗವನ್ನು ಹಿಡ್ಕೊಂಡಿದ್ರು. ನಕಲಿ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಂಡು ಹೋಗಿ ಕೆಲಸ ಗಿಟ್ಟಿಸ್ಕೊಳ್ತಾ ಇದ್ರು. ನಕಲಿ ಪ್ರಮಾಣ ಪತ್ರ ಕೊಟ್ಟು ಸಂಜೆ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು. ಡೀಟೇಲ್ಸ್ ಕೊಡ್ತಾರೆ. ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಹೇಳ್ತಾ ಇದ್ರಿ, ಕಂಟಿನ್ಯೂ ಮಾಡಿ. ರಾಮ್, ಕಳೆದ 2 ದಿನಗಳ ಹಿಂದೆ ಗ್ಯಾರಂಟಿ ನ್ಯೂಸ್ ಒಂದು ವರದಿಯನ್ನ ಪ್ರಸಾರ ಮಾಡಿತ್ತು. ಸಾರಿಗೆ ಇಲಾಖೆಯಲ್ಲಿ ದುಡ್ಡು ಕೊಟ್ರೆ ನಕಲಿ ಸರ್ಟಿಫಿಕೇಟ್, ಡಿಪ್ಲೊಮಾ ಸರ್ಟಿಫಿಕೇಟ್ ಸಿಗುತ್ತೆ ಅನ್ನುವಂತಹ ಒಂದು ವಿಚಾರವನ್ನ ವಿಸ್ತೃತವಾದಂತಹ ಒಂದು ದಾಖಲೆಗಳ ಸಮೇತ ವರದಿ ಮಾಡುವಂತ ಕೆಲಸವನ್ನ ಮಾಡಿತ್ತು. ಇದ್ರ ಬೆನ್ನಲ್ಲೇ JP ನಗರದಲ್ಲಿ ಇರುವಂತಹ ಖಾಸಗಿ ಪಾಲಿಟೆಕ್ನಿಕ್ ಕಾಲೇಜು ಸುಮಾರು 22 ಜನ ಆರ್ಟಿಒ ಸಿಬ್ಬಂದಿಗಳಿಗೆ ನೋಟಿಸ್ ಕೊಡುವ ಕೆಲಸವನ್ನ ಮಾಡಿದೆ. ಅಂದ್ರೆ ಪ್ರಮುಖವಾಗಿ 3 ಅಂಶಗಳನ್ನ ಉಲ್ಲೇಖ ಮಾಡಿದೆ. ನೀವು ಮಾರ್ಕ್ಸ್ ಕಾರ್ಡ್ ಅಂದ್ರೆ ನಿಮ್ಮ ಅಂಕಪಟ್ಟಿಯನ್ನ ಕಾಲೇಜಿಗೆ ನೀಡಿ ಅನ್ನುವಂಥದ್ದು, ಜೊತೆಗೆ ನೀವು ಏನು ಡಿಪಾರ್ಟ್ಮೆಂಟ್ ಇಂದ NOCಗಳನ್ನ ತೆಗೆದುಕೊಂಡಿದ್ದೀರಿ ಸಲ್ಲಿಕೆ ಮಾಡಿ ಅನ್ನುವಂಥದ್ದು. ಮತ್ತೆ 3ನೇ ಪಾಯಿಂಟ್ ಏನಂತಂದ್ರೆ, ನೀವು ಉಲ್ಲಾಸ್, ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.
ಎಸ್, ಗಮನಿಸ್ತಾ ಇದ್ದೀವಿ ಗ್ಯಾರಂಟಿ ನ್ಯೂಸ್ನ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಇದು. ಸಾರಿಗೆ ಆಯುಕ್ತರ ಕಚೇರಿಯಲ್ಲಿ ಕೆಲಸ ಮಾಡ್ತಿರುವಂತಹ ಸಿಬ್ಬಂದಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಈಗ ಮೂಲ ದಾಖಲೆ ನೀಡದೆ ಹೋದ್ರೆ ದಾಖಲೆಯನ್ನ ಅಮಾನ್ಯ ಮಾಡ್ತೀವಿ, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನೀಡಬೇಕು ಅಂತ ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ. ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಕಂಟಿನ್ಯೂ. ರಾಮ್, ಆಗ್ಲೇ ಹೇಳ್ತಾ ಇದ್ದೆ, ಪಾಲಿಟೆಕ್ನಿಕ್ ಕಾಲೇಜು ಸುಮಾರು 22 ಜನ ಸಿಬ್ಬಂದಿಗಳಿಗೆ ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡಿದೆ. ಪ್ರಮುಖವಾಗಿ ಆ ನೋಟಿಸ್ ನಲ್ಲಿ 22 ಜನ ಯಾರು ಅಂತಂದ್ರೆ ಸಾರಿಗೆ ಇಲಾಖೆ ಆಯುಕ್ತ ಏನಿದ್ದಾರೆ ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸೂಪರಿಂಟೆಂಡೆಂಟ್ ಆಗಿರ್ಬೋದು, ಮತ್ತೆ ಇಬ್ಬರು FDA ಗಳಿಗೂ ಕೂಡ ನೋಟಿಸ್ ಅನ್ನ ಕೊಡುವಂತ ಕೆಲಸವನ್ನ ಮಾಡಿದೆ. ಜೊತೆಗೆ 22 ಜನ ಯಾರು ಅಂತಂದ್ರೆ 19 ಜನ 5ನೇ ಸೆಮಿಸ್ಟರ್ ಅಲ್ಲಿ ಓದ್ತಾ ಇರುವಂತಹ ಸಿಬ್ಬಂದಿ, ಉಳಿದಂತಹ 9 ಸಿಬ್ಬಂದಿ ಏನಿದ್ದಾರೆ ಅವರು ಆಲ್ರೆಡಿ ಎಕ್ಸಾಮ್ ಅನ್ನ ಬರೆದು ಸರ್ಟಿಫಿಕೇಟ್ ಗಾಗಿ ಕಾಯ್ತಾ ಇರುವಂತವ್ರು. ಅಂತವ್ರು ಯಾರು ಕೂಡ ನೀವು ಮೂಲ ಸರ್ಟಿಫಿಕೇಟ್ ಅನ್ನ ಕೊಟ್ಟಿಲ್ಲ ಅಂದ್ರೆ NOC ಕೊಟ್ಟಿಲ್ಲ, ಜೊತೆಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಏನ್ ಕೊಟ್ಟಿದ್ದಾರೆ ಅದೆಲ್ಲದೂ ಕೂಡ ಫೇಕ್ ಅನ್ನುವಂತಹ ಅರ್ಥದಲ್ಲಿ ಒಂದು ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡಿದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಸಾರಿಗೆ ಇಲಾಖೆಯಲ್ಲಿ ಸುಮಾರು 49 ಜನ ಒಂದೇ JP ನಗರದಲ್ಲಿರುವಂತಹ ಪಾಲಿಟೆಕ್ನಿಕ್ ಕಾಲೇಜ್ನಲ್ಲಿ ಡಿಪ್ಲೊಮಾ ಪದವಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ನಾನು ಮೊನ್ನೆ ಪ್ರಸಾರ ಆದಂತಹ ವರದಿಯಲ್ಲೂ ಕೂಡ ಉಲ್ಲೇಖವನ್ನ ಮಾಡಿದ್ದೆ. ಹಾಸನ್, ಶಿವಮೊಗ್ಗ ಆಗಿರ್ಬೋದು, ಅಂದ್ರೆ ಸಾಗರ ಆಗಿರ್ಬೋದು, ಹುಬ್ಬಳ್ಳಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ FTA ಅಧಿಕಾರಿ ಪ್ರತಿದಿನ ಕಚೇರಿಯಲ್ಲಿ ಕೆಲಸವನ್ನ ನಿರ್ವಹಣೆ ಮಾಡಿ ಸಂಜೆ ಕಾಲೇಜ್ ಅಂದ್ರೆ ಪಾಲಿಟೆಕ್ನಿಕ್ ಕಾಲೇಜಿಗೆ ಬಂದು ಅವರು ವ್ಯಾಸಂಗವನ್ನ ಮಾಡ್ತಾರೆ ಅನ್ನುವಂತಹ ಒಂದು ಪತ್ರವನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು. ಇದೆಲ್ಲದೂ ಕೂಡ ಫೇಕ್ ಆಗಿದೆ ಅನ್ನುವಂತಹ ಒಂದು ವಿಸ್ತೃತವಾದಂತಹ ದಾಖಲೆಗಳ ಸಮೇತ ವರದಿಯನ್ನ ಪ್ರಸಾರ ಮಾಡುವಂತ ಕೆಲಸವನ್ನ ಮಾಡಿದ್ವಿ. ಯಾವಾಗ ಗ್ಯಾರಂಟಿ ನ್ಯೂಸ್ ನಲ್ಲಿ ಈ ವರದಿ ಪ್ರಸಾರ ಆಯ್ತೋ ತಕ್ಷಣನೇ JP ನಗರದಲ್ಲಿರುವಂತಹ ಪಾಲಿಟೆಕ್ನಿಕ್ ಕಾಲೇಜು 22 ಜನ ಸಿಬ್ಬಂದಿಗೆ ನೋಟಿಸ್ ಅನ್ನ ಕೊಟ್ಟಿದೆ. ಅದರಲ್ಲಿ ಪ್ರಮುಖವಾಗಿ ತಾಂತ್ರಿಕ ಶಿಕ್ಷಣ ಸಮಿತಿ ಹೋಗಿ ಅಲ್ಲಿ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲೂ ಕೂಡ 49 ಜನ ಸಿಬ್ಬಂದಿ ಪೈಕಿ 22 ಜನ ಕೊಟ್ಟಿರುವಂತಹ ಸರ್ಟಿಫಿಕೇಟ್ ಕಾಣೆ ಆಗಿತ್ತು. ಅಂದ್ರೆ ಆ ಸರ್ಟಿಫಿಕೇಟ್ ಆ ಫೈಲ್ ನಲ್ಲಿ ಇಲ್ಲ ಅನ್ನುವಂಥದ್ದು ಗೊತ್ತಾಗಿತ್ತು. ಅದಕ್ಕೆ ತಾಂತ್ರಿಕ ಶಿಕ್ಷಣ ಸಮಿತಿ 22 ಜನರ ದಾಖಲೆಗಳನ್ನ ಕೊಡಿ ಅನ್ನುವಂತಹ ಒಂದು ಸೂಚನೆಯನ್ನ ಪಾಲಿಟೆಕ್ನಿಕ್ ಕಾಲೇಜಿಗೆ ಕೊಟ್ಟಿತ್ತು. ಇದರ ಬೆನ್ನಲ್ಲೇ ಇದೀಗ ಪಾಲಿಟೆಕ್ನಿಕ್ ಕಾಲೇಜು 22 ಜನ ಸಿಬ್ಬಂದಿಗಳಿಗೆ ನೋಟಿಸ್ ಅನ್ನ ಕೊಟ್ಟಿದೆ. ನೀವು 22 ಜನ ಏನ್ ಮೆನ್ಷನ್ ಆಗಿರುವಂತದ್ದು, ಆ 22 ಜನನು ಕೂಡ ನೀವು ಮೂಲ ದಾಖಲೆಗಳೇ ಆಗಿರ್ಬೋದು ಅಥವಾ NOC ಆಗಿರ್ಬೋದು ಅಥವಾ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅನ್ನ ಕೊಡ್ಲಿಲ್ಲ ಅಂತಂದ್ರೆ ನೀವು ಡಿಪ್ಲೊಮಾ ಪಾಲಿಟೆಕ್ನಿಕ್ ಅಂದ್ರೆ ಡಿಪ್ಲೊಮಾ ಓದ್ತಾ ಇರುವಂತಹ ಕಾಲೇಜಿಗೆ ಅಡ್ಮಿಷನ್ ಆಗಿದೆ ಅದನ್ನ ಅಮಾನ್ಯ ಮಾಡ್ತೀವಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ರಾಮ್, ಥ್ಯಾಂಕ್ ಯು ಉಲ್ಲಾಸ್ ತಮ್ಮೆಲ್ಲ ಮಾಹಿತಿಗಾಗಿ.